ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮತ್ತು ವಿಕ್ರಮಾದಿತ್ಯನ ಕಥೆಗಳನ್ನು ನಾನು ಮುಂದುವರಿಸ್ತಾ ಇದ್ದೇನೆ. ಈ ವಿಕ್ರಮಾದಿತ್ಯ ರಾಜ್ಯವನ್ನು ಆಳ್ತಾ ಇರ್ತಾನೆ. ಹಿಂದೆ ಹೇಳಿದ್ದೇನೆ, ಅತ್ಯಂತ ಪರಾಕ್ರಮಶಾಲಿ, ಅತ್ಯಂತ ಪ್ರಜಾನುರಾಗಿಯಾಗಿರ್ತಾನೆ. ಅವನ ರಾಜ್ಯದೊಳಗೆ ಏನಾಗ್ತೈತಿ ಅಂದ್ರೆ ಸಭೆಯನ್ನು ನಡೆಸ್ತಾ ಇರ್ತಾನೆ. ನಡೆಸ್ಬೇಕಾದ್ರೆ ಒಂದು ಸಲ ಏನಾಗ್ತೈತಿ ಅಂದ್ರೆ ಒಬ್ಬ ಯೋಗಿ ಬರ್ತಾನೆ. ಯೋಗಿ ಬಂದು ಆತನಿಗೆ ಏನು ಮಾಡ್ತಾನಂತಂದ್ರೆ ತನ್ನ ಒಂದು ಚೀಲದಿಂದ ಒಂದು ಹಣ್ಣನ್ನು ಮಹಾರಾಜನಿಗೆ ಕೊಡ್ತಾನೆ. ಮಹಾರಾಜನಿಗೆ ಕೊಟ್ಟು ಆತ ಹೋಗಿಬಿಡ್ತಾನೆ. ಇನ್ನೂ ಮಾತಾಡೋದಿಲ್ಲ. ಮಹಾರಾಜ, ಈ ಹಣ್ಣನ್ನು ನೀ ತೆಗೆದುಕೋ ಅಂತಂದು ಹೇಳಿಕೊಡ್ತಾನೆ, ಹೋಗಿಬಿಡ್ತಾನೆ. ಮಹಾರಾಜ ಏನು ಮಾಡ್ತಿರ್ತಾನಂದ್ರೆ ಆತ ಪ್ರಜೆಗಳಿಂದ ಯಾವುದೇ ವಸ್ತುಗಳನ್ನು ತೊಗೊತಿರೋದಿಲ್ಲ. ಅವು ಪ್ರಜೆಗಳಿಗಾಗಿಯೇ ವಿನಿಯೋಗ ಆಗಬೇಕು ಅನ್ನುವಂಥ ಒಂದು ಮನೋಭಿಲಾಷೆ ರಾಜಂದು. ಅದಕ್ಕೆ ಆತ ಆ ಹಣ್ಣನ್ನು ಕೋಶಾಧಿಕಾರಿ ಕೈ ಕೊಡ್ತಿರ್ತಾನೆ. ಕೋಶಾಧಿಕಾರಿ ಕೂಡ ಅಷ್ಟೇ ಪ್ರಾಮಾಣಿಕವಾಗಿರ್ತಾನೆ. ಆ ಹಣ್ಣುಗಳನ್ನು ಒಂದು ಏನು ಉಗ್ರಾಣ ಇರ್ತೈತಲ್ಲ ಅಲ್ಲಿ ಒಂದು ಬುಟ್ಟಿಯೊಳಗೆ ಇಟ್ಟುಬಿಡ್ತಿರ್ತಾನೆ. ಹಿಂಗೆ ಅನೇಕ ದಿನಗಳವರೆಗೆ ನಡೀತಾವೆ. ಪ್ರತಿದಿನ ಬರ್ತಿರ್ತಾನೆ ಆ ಯೋಗಿ, ಒಂದು ಹಣ್ಣನ್ನು ಕೊಡ್ತಿರ್ತಾನೆ, ಹೋಗಿಬಿಡ್ತಿರ್ತಾನೆ. ಹಿಂಗೆ ಭಾಳ ಸಲ ಆಕೈತಿ. ರಾಜಾಗ ಆಶ್ಚರ್ಯ ಆಕೈತಿ, ಈ ಮುನಿ ಬರ್ತಾನಲ್ಲ, ಪ್ರತಿದಿನ ಹಣ್ಣು ಕೊಡ್ತಾನೆ, ಇವಂದು ಏನು ಇಚ್ಛೆ ಐತಿ, ಇವ್ ಯಾಕೆ ಈ ರೀತಿ ಮಾಡ್ತಾನ ಅಂತಂದು ಹೇಳಿ ಅವಂತಾನೆ ಒಮ್ಮೆ ಕೇಳಬೇಕು ಇವನ್ನ ಅಂತಂದು ಹೇಳಿ. ಆಮೇಲೆ ಒಂದು ಸಲ ಅವ ಹಣ್ಣನ್ನು ಕೊಟ್ಟಿರ್ತಾನಲ್ಲ, ಅದನ್ನೇನಂತಂದ್ರೆ ಇವ ಕೋಶಾಧಿಕಾರಿಯ ಕೈಗೆ ಕೊಡಕ್ಕೆ ಹೋಗ್ತಾನೆ. ಕೊಟ್ಟಾಗ ಏನಂತಂದ್ರೆ ಹಣ್ಣು ಕೆಳಗೆ ಬಿದ್ದು ಬಿಡ್ತೈತಿ, ಬಿದ್ದು ಒಡೆದು ಬಿಡ್ತೈತಿ. ಒಡೆದಾಗ ಒಂದು ಅಮೂಲ್ಯವಾದಂಥ ರತ್ನ ಇರ್ತೈತಿ ಅದ್ರೊಳಗೆ. ಅಹೋ ಅದನ್ನು ನೋಡಿ ರಾಜ ಭಾಳ ಆಶ್ಚರ್ಯಕ್ಕೈತಿ. ಇದೇನಿದು, ಹಣ್ಣಿನೊಳಗೆ ಇಷ್ಟು ಅಮೂಲ್ಯವಾದಂಥ ರತ್ನ ಐತಲ್ಲ. ಕೋಶಾಧಿಕಾರಿಗೂ ಕೂಡ ಭಾಳ ಆಶ್ಚರ್ಯಕ್ಕೈತಿ. ಆತ ಕೋಶಾಧಿಕಾರಿಯನ್ನು ಕೇಳ್ತಾನೆ, ನಾ ಪ್ರತಿದಿನ ಕೊಡುವಂಥ ಹಣ್ಣನ್ನು ನೀವೇನು ಮಾಡಿರಿ, ಎಲ್ಲಿಟ್ಟಿರಿ ಅಂತ. ಇಲ್ಲ ಮಹಾರಾಜ, ಉಗ್ರಾಣದೊಳಗೆ ಒಂದು ಬುಟ್ಟಿಯೊಳಗನ್ನ ಇಟ್ಕೊಂತ ಬಂದೇನಿ. ಆ ಬುಟ್ಟಿಯನ್ನು ತರಿಸ್ಕೊಂಡು ನೋಡ್ತಾರೆ. ಪ್ರತಿಯೊಂದು ಹಣ್ಣನ್ನು ಹೆಚ್ಚಿ ನೋಡಿದಾಗ ಪ್ರತಿಯೊಂದು ಹಣ್ಣಿನಲ್ಲಿ ಒಂದು ಅತ್ಯಮೂಲ್ಯವಾದ ವಜ್ರಗಳಿದ್ದಿರ್ತಾವೆ. ರಾಜ ಭಾಳ ಆಶ್ಚರ್ಯಕ್ಕೈತಿ. ಅವೆಲ್ಲ ಒಂದು ತಟ್ಟೆಯನ್ನು ತುಂಬುತ್ತಾವೆ. ಅಷ್ಟೊಂದು ರತ್ನಗಳಿದ್ದು ಕೂಡಿರ್ತಾವೆ ಅವ್ನು ಕೊಟ್ಟು ಹೋಗಿದ್ದು. ಮತ್ತೆ ಮರನೇ ದಿನ ಆ ಮುನಿ ಬಂದ್ಕೊಳ್ಳೆ ಈ ಸಲ ರಾಜ ಕೇಳಿಬಿಡ್ತಾನೆ, ಮುನಿಗಳೇ, ನಿಮ್ಮ ಹಣ್ಣನ್ನು ನಾನಿನ್ನೆ ಹೆಚ್ಚಿದಾಗ ಒಂದು ಅಮೂಲ್ಯವಾದಂಥ ರತ್ನ ಬಿದ್ದಿತ್ತು. ಯಾಕೆ, ನಿಮ್ಮ ಉದ್ದೇಶ ಏನೈತಿ? ಆ ರತ್ನಗಳಿರುವಂಥ ಹಣ್ಣನ್ನು ನೀವು ಯಾಕೆ ನನಗೆ ಕೊಡಾಕತ್ತೀರಿ? ಏನು ನಿಮ್ಮ ಸ್ವಾರ್ಥ ಐತಿ, ಅಥವಾ ನಾನು ನಿಮ್ಗೇನಾದ್ರೆ ನನ್ನಿಂದ ಸಹಾಯ ಆಗಬೇಕಾಗಿತ್ತೇನೋ ಅಂತಂದು ಕೇಳಿದ ಕೂಡಲೇ ಆವಾಗ ಆ ಮುನಿ ಹೇಳ್ತಾನೆ, ಹೌದು ಮಹಾರಾಜ, ನಿನ್ನಿಂದ ನನಗೊಂದು ಸಹಾಯ ಬೇಕಾಗೈತಿ. ಅದಕ್ಕಾಗಿ ನಾ ಈ ಮಾರ್ಗವನ್ನು ಆರಿಸ್ಕೊಂಡೇನೆ. ಏನು ಸಹಾಯ ಬೇಕಾಗೈತಿ ಅಂತ ಕೂಡಲೇ ನೀ ಸಹಾಯ ಮಾಡ್ತೀನಿ ಅಂತ ನಾನು ಮಾತು ಕೊಟ್ರೆ ನಾ ಹೇಳ್ತೀನಿ ಅಂತ ಹೇಳ್ತಾನೆ. ಹೇಳಿಕೊಳ್ಳೆ ರಾಜ ಇದ್ದಂಗೆ ಹೇಳ್ತಾನೆ, ಇಲ್ಲ ನಾನು ನಿಮ್ಮ ಮಾತು ಕೊಡ್ತೇನೆ, ನಿಮ್ಗೇನು ಬೇಕು, ನಿಮ್ಮ ಇಚ್ಛೆ ಏನೈತೆ ಹೇಳ್ರಿ ಅಂತ ಹೇಳಿದ ಕೂಡಲೇ ಆ ಮುನಿ ಹೇಳ್ತಾನೆ, ಇಲ್ಲಿಂದ ಇಷ್ಟು ದೂರದೊಳಗೆ ಒಂದು ಯೋಜನೆ ದೂರದೊಳಗೆ, ಅಂದ್ರೆ ಯೋಜನೆ ಎಲ್ಲ ಒಂದು ಕೆಲವು ಮೈಲ್ಗಳ ದೂರದೊಳಗೆ ಒಂದು ಅರಣ್ಯ ಐತಿ, ಸಣ್ಣದಂತ ಒಂದು ಅರಣ್ಯ ಐತಿ. ಅಲ್ಲೇ ನಾನು ಏನಂತಂದ್ರೆ ಒಂದು ಯಜ್ಞವನ್ನು ಮಾಡಕತ್ತೇನೆ, ಲೋಕ ಕಲ್ಯಾಣಕ್ಕಾಗಿ ಯಜ್ಞವನ್ನು ಮಾಡಕತ್ತೇನೆ. ಆ ಯಜ್ಞವನ್ನು ಮಾಡೋದರಿಂದ ನನಗೆ ಅತ್ಯಂತ ಮಹತ್ವದ ಸಿದ್ಧಿಗಳಿದ್ದು ಪ್ರಾಪ್ತವಾಗುವುದವು. ಅವುಗಳನ್ನು ನಾನು ಲೋಕ ಕಲ್ಯಾಣಕ್ಕಾಗಿನ ಅರ್ಪಣೆ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶ ಐತೆ ನನಗೆ. ಈ ರಾಜ್ಯದ ಹಿತಕ್ಕಾಗಿ, ಪ್ರಜೆಗಳ ರಕ್ಷಣೆಗಾಗಿ ನೀನು ಯಾವಾಗಲೂ ಕೀರ್ತಿ ಯಶಸ್ಸನಾಗಬೇಕು ಅಂತಂದು ಹೇಳಿ ನಾನು ಯಜ್ಞವನ್ನು ಮಾಡಕತ್ತೀನಿ ಮಹಾರಾಜ. ಅದಕ್ಕಾಗಿ ನನಗೆ ನಿನ್ನ ಸಹಾಯ ಬೇಕಾಗೈತಿ. ಇಲ್ಲ, ಯಜ್ಞವನ್ನು ಮಾಡಾಕತ್ತೀರಿ, ಏನು ಬೇಕಾಯ್ತಿ ಸಹಾಯ ಕೇಳ್ರಿ ಅಂಥೇಳಿ ಮಹಾರಾಜ ಹೇಳ್ತಾನೆ. ಇಲ್ಲ, ನೀವು ಏನಂತಂದ್ರೆ ಅಮಾವಾಸ್ಯೆಯ ದಿನ ರಾತ್ರಿ ಹೊತ್ತು, ಮಧ್ಯರಾತ್ರಿ ಹೊತ್ತು ಒಬ್ಬರೇ ಏನಂತಂದ್ರೆ ನೀವು ಅಲ್ಲಿ ಅರಣ್ಯಕ್ಕೆ ಯಜ್ಞ ಮಾಡುವಲ್ಲಿಗೆ ನೀವು ಬರಬೇಕು, ಯಾರನ್ನು ನೀವು ಕರ್ಕೊಂಡು ಬರಬಾರ್ದು. ಅಲ್ಲಿ ಬಂದ ಮೇಲೆ ನಿಮ್ಮ ಕೆಲಸ ಏನು ಅನ್ನೋದನ್ನು ನಾನು ಹೇಳ್ತೀನಿ ಅಂತ ಹೇಳ್ತಾನೆ. ಆಯಿತು ಅಂತಾನ ರಾಜ, ಆಯ್ತು ಅಂತಾನೆ ಈ ಮುನಿ ಹೋಗಿಬಿಡ್ತಾನೆ. ಹೋದ ಕೂಡಲೇ ಇವರೆಲ್ಲ ಮಂತ್ರಿಗಳಿದ್ದವರು ಅದೆಲ್ಲ ಅವ್ರು ವಿಚಾರ ಆಗ್ತೈತೆ, ವಿಚಾರ ಮಾಡ್ತಾರೆ,
ಇವು ಹಿಂಗೆ ಯಾಕೆ ಹೇಳ್ದ, ಒಬ್ಬನೇ ಬಾ ಅಂತೇಳಿ ಯಾಕೆ ಹೇಳ್ದ, ಅದು ಮಧ್ಯರಾತ್ರಿ ಒಳಗೆ. ಅವ್ರು ಹೇಳ್ತಾರೆ, ಇಲ್ಲ ಮಹಾರಾಜ, ನೀವು ಹಂಗೆ ಒಬ್ಬರೇ ಹೋಗಬೇಡ್ರಿ, ನಿಮ್ಮ ಜೋಡಿ ನಾವು ಕೆಲವೊಂದು ನುರಿತ ಸೈನಿಕರನ್ನ ಕೊಟ್ಟು ಕಳಿಸ್ತೀವಿ, ನೀವು ಹಂಗೆ ಹೋಗಬೇಡ್ರಿ ಅಂತೇಳಿ. ಬೇಡ ಅಂತಾನೆ ರಾಜ. ಇಲ್ಲ, ನಾನು ಒಬ್ಬನೇ ಹೋಗ್ತೀನಿ ಅಂತ. ಇಲ್ಲ, ಕಡೆಗೆ ಸೇನಾಪತಿ ಹೇಳ್ತಾನೆ, ನಾನಾದರೂ ನಿಮ್ಮ ಜೊತೆ ಬರ್ತೀನಿ, ಯಾಕೋ ಆ ಮುನಿ ಹೇಳಿದಂಥ ಮಾತು ನಮ್ಗೆ ಸರಿ ಅನಿಸೋಲ್ದು ಅಂತ ಹೇಳ್ತಾರೆ. ಆ ವಿಕ್ರಮಾದಿತ್ಯ ಹೇಳ್ತಾನೆ, ಇಲ್ಲ, ಆ ಮುನಿಗೆ ನಾನು ಮಾತು ಕೊಟ್ಟೇನೆ, ನಾನು ಒಬ್ಬನೇ ಬರ್ತೇನೆ, ಮಧ್ಯರಾತ್ರಿ ಒಳಗೆ ನಾನು ಮಾತು ಕೊಟ್ಟೇನೆ, ಅದಕ್ಕೆ ನನ್ನನ್ನು ನಾನು ರಕ್ಷಣೆ ಮಾಡ್ಕೋತೇನೆ ಅಂತ ಸಾಮರ್ಥ್ಯ ನನ್ನ ಕಡೆ ಐತಿ, ನೀವು ಯಾಕೆ ಇಷ್ಟು ಹೆದರಾಕತ್ತೀರಿ, ಅದಕ್ಕೆ ನಾವು ವಚನಭ್ರಷ್ಟ ಆಗೋದಿಲ್ಲ, ನಾನು ಹೋಗ್ತೇನೆ, ಒಬ್ಬನೇ ಹೋಗ್ತೀನಿ ಅಂತಂದು ಹೇಳಿ ಆತ ಏನಂತಂದ್ರೆ ಆ ಅರಣ್ಯಕ್ಕೆ ಬರ್ತಾನೆ. ಬಂದ ಕೂಡಲೇ ಅಲ್ಲಿ ಒಂದು ಯಜ್ಞವನ್ನು ಮಾಡ್ತಿರ್ತಾನೆ. ಆ ಬೆಂಕಿಯ ಒಂದು ಜ್ವಾಲೆಯನ್ನು ಕಂಡು ಈತ ಅಲ್ಲಿ ಬರ್ತಾನೆ, ಮಹಾರಾಜ ಬರ್ತಾನೆ. ಈತ ಬಂದದ್ದನ್ನು ನೋಡಿ ಆ ಮುನಿಗೆ ಭಾಳ ಖುಷಿ ಆಕೈತಿ, ಭಾಳ ಖುಷಿ ಆಕಿ ಬಂದೆಯ ಮಹಾರಾಜ, ನಿನ್ನ ಮಾತಿಗೆ ತಪ್ಪೋದಿಲ್ಲ ಅಂತೇಳಿ ನಂಗೆ ಗೊತ್ತಿತ್ತು ಅಂದ್ಕೂಡಲೇ ಆವಾಗ ಆ ಮಹಾರಾಜ ನೋಡ್ತಾನೆ, ಅಲ್ಲಿ ಕೆಲವೊಂದು ತಲೆಬುರುಡೆಗಳಿರ್ತಾವೆ, ಅಂತರ ಮೂಳೆಯ ಕೆಲವೊಂದು ಇವನು ಇರ್ತಾವೆಲ್ಲ ನೋಡಿ ಅವ್ನು ವಿಚಿತ್ರ ಅನಿಸ್ತೈತಿ. ರಾಜ ಯಜ್ಞ ಮಾಡ್ತೀನಿ ಅಂದಾನ, ಲೋಕ ಕಲ್ಯಾಣಕ್ಕಾಗಿ ಅಂತಂದಾನ, ಮತ್ತು ಇವೆಲ್ಲ ಏನೇನು ಸಾಮಗ್ರಿಗಳನ್ನು ಇಟ್ಕೊಂಡು ಕುಂತಾನಲ್ಲ ಅಂತೇಳಿ. ಆದರೂ ಈತನಿಗೆ ನಾವು ವಚನ ಕೊಟ್ಟೇನೆ, ಈತ ಹೇಳಿದಂಥ ಕೆಲಸವನ್ನು ನಾನು ಮಾಡಬೇಕು ಅಂತಂದು ಹೇಳಿ ರಾಜ ನಿರ್ಧಾರ ಮಾಡುತ್ತಾನೆ. ಆವಾಗ ಆ ಮುನಿ ಹೇಳ್ತಾನೆ, ಇದೇ ರೀತಿ ನೀ ದಕ್ಷಿಣ ದಿಕ್ಕಿಗೆ ಹೋಗು, ಇಲ್ಲಿಂದ ದಕ್ಷಿಣ ದಿಕ್ಕಿಗೆ 2 ಕೋಸ ದೂರದೊಳಗೆ ಒಂದು ಆಲದ ಮರ ಐತಿ. ಆ ಆಲದ ಮರದಕ್ಕೆ ನೀ ಹೋದೆ ಅಂತಂದ್ರೆ ಅಲ್ಲಿ ಒಂದು ಶವ ತಲೆ ಕೆಳಗಾಗಿ ಅದು ನೇತಾಡಕತ್ತೈತಿ, ಆ ಶವವನ್ನು ನೀನು ಹೊತ್ತುಕೊಂಡು ಬರಬೇಕು ಅಂತಂದು ಹೇಳಿ ರಾಜ ವಿಕ್ರಮಾದಿತ್ಯನಿಗೆ ಆ ಮುನಿ ಇದ್ದ ಹೇಳ್ತಾನೆ. ಆಯಿತು ಅಂತಾನೆ ಆ ವಿಕ್ರಮಾದಿತ್ಯ ಏನಂತ ತನ್ನ ಖಡ್ಗವನ್ನು ಹಿಡಿದು ಆ ದಕ್ಷಿಣ ದಿಕ್ಕಿಗೆ ಹೊರಡ್ತಿರ್ತಾನೆ. ಆ ಜಂಗಲ್ಗಳು, ಕ್ರೂರ ಮೃಗಗಳು ಇವೆಲ್ಲ ಇರ್ತಿರ್ತಾವೆ. ಅಷ್ಟು ಮುನಿ ಹೇಳಿದಷ್ಟು ದೂರ ಆತ ನಡೆದ ಮೇಲೆ ಅಲ್ಲಿ ಒಂದು ಆಲದ ಮರದ ಮೇಲೆ ಒಂದು ಶವ ತಲೆ ಕೆಳಗಾಗಿ ನೇತಾಡ್ತಾ ಇರ್ತೈತಿ. ಇವ ಏನಂತ ನಾ ಮರವನ್ನು ಹತ್ತುತ್ತಾನ, ಅದಕ್ಕೆ ಕಟ್ಟಿದಂಥ ಹಗ್ಗವನ್ನು ಆತ ಕೆಳಗೆ ಇದು ಮಾಡ್ತಾನೆ, ಕತ್ತರಿಸ್ತಾನೆ. ಆ ದಪ್ಪ ಅಂತ ಹೇಳಿ ಅದು ಕೆಳಗೆ ಬೀಳ್ತೈತಿ ಶವ. ಆವಾಗ ಇದನ್ನು ಅಲ್ಲಿ ಎತ್ತೋದಕ್ಕೆ ನೋಡ್ತಾನೆ, ಅದನ್ನ ತೊಗೊಂಡು ಬರಬೇಕಲ್ಲ, ಅದನ್ನ ಎತ್ತಿಕೊಂಡು ಬಾ ಅಂತಂದ ನಾ ಮುನಿ. ಆಗ ಅದೇನು ಮಾಡ್ತಿರ್ತೈತಿ ಅಂತಂದ್ರೆ ಮತ್ತೆ ಅದು ಹಾರಿ ಹೋಗಿ ಆ ಮರಕ್ಕೆ ನೇತಾಡ್ತಾ ಇರ್ತೈತಿ, ಜೋರೇ ನಗ್ತಿರ್ತೈತಿ, ಮಾತಾಡ್ತಿರ್ತೈತಿ, ಅಟ್ಟಹಾಸ ಮಾಡ್ತಿರ್ತೈತಿ, ಮೇವಳತಿರ್ತೈತಿ, ಇದನ್ನೆಲ್ಲ ಮಾಡ್ತಿರ್ತೈತಿ ಬೇತಾಳ. ಆದರೆ ಆ ವಿಕ್ರಮಾದಿತ್ಯ ಬಿಡೋದಿಲ್ಲ, ಮತ್ತೆ ಮತ್ತೆ ಮರಕ್ಕೆ ಏರ್ತಾನೆ, ಆ ಶವನ ಕೆಳಗೆ ಇಳಿಸ್ತಾನೆ. ಕೊನೆಗೆ ಆ ಶವವನ್ನು ಎಡಮುರಿಗೆ ಕಟ್ಟಿ ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಆತ ಈ ಮುನಿಯ ಕಡೆಗೆ ಬರ್ತಾ ಇರ್ತಾನೆ. ಬರುವಂಥ ಹೊತ್ತಿನೊಳಗೆ ಆ ಒಂದು ಶವದೊಳಗೆ ಸೇರಿಕೊಂಡಂಥ ಬೇತಾಳ ಅದು ಗಹಗಹಿಸಿ ನಗಿತೈತಿ. ವಿಕ್ರಮಾದಿತ್ಯ, ನೀ ಎಂಥ ಪರಾಕ್ರಮಿ, ಪ್ರಜಾವತ್ಸಲ ಅದಿದೆ, ಆ ದುಷ್ಟಮುನಿ ಹೇಳ್ದಂಗೆ ನೀ ಕೇಳಾಕತ್ತೀಯಲ್ಲ, ಆಮೇಲೆ ನೀನು ಏನಂತಂದ್ರೆ ಬಹಳ ದೂರ ದಾರಿ ಐತಿ, ಆ ದೂರಿ ಕ್ರಮಿಸಬೇಕು ಅಂತಂದ್ರೆ ನಾನು ನಿನಗೊಂದು ಕಥೆಯನ್ನು ಹೇಳ್ತೀನಿ, ನೀ ಕೇಳ್ಕೊಂತ ಹೋಗು, ದಾರಿಯ ದೂರ ನಿನಗೆ ಗೊತ್ತಾಗೋದಿಲ್ಲ. ಆದ್ರೆ ನಾ ಕತೆ ಹೇಳಬೇಕಾದ್ರೆ ನೀ ಮಧ್ಯದೊಳಗೆ ಏನೂ ಸ್ವಲ್ಪ ಮಾತಾಡೋಂಗಿಲ್ಲ, ನೀವೊಂದು ಮಾತಾಡೋದಿಲ್ಲ ಅಂತಂದು ಹೇಳಿ ಕಂಡೀಷನ್ ಹಾಕ್ತೈತಿ. ಹಾಕಿ ಏನಂತಾರೆ ಅದೊಂದು ಕಥೆಯನ್ನು ಹೇಳ್ತಾ ಹೋಗ್ತೈತಿ. ಕಥೆಯನ್ನು ಹೇಳಿದ್ಮೇಲೆ ಒಂದೊಂದು ಅದು ಪ್ರಶ್ನೆಯನ್ನು ಕೇಳ್ತಿರ್ತೈತಿ ವಿಕ್ರಮಾದಿತ್ಯನಿಗೆ. ಅದು ಹೆಂಗೆ ಪ್ರಶ್ನೆಯನ್ನು ಕೇಳ್ತಿರ್ತೈತಿ, ವಿಕ್ರಮಾದಿತ್ಯ ಅದಕ್ಕೆ ಯಾವ ರೀತಿ ಉತ್ತರವನ್ನು ಕೊಡ್ತಿರ್ತಾನೆ ಅನ್ನೋದನ್ನು ಮುಂದಿನ ವಿಡಿಯೋದಿಂದ ನಾನು ಹೇಳೋದಕ್ಕೆ ಪ್ರಾರಂಭ ಮಾಡ್ತೇನೆ. ಕಥೆಗಳು ಸಣ್ಣ ಅದಾವು, ಏನು ಭಾಳ ದೊಡ್ಡ ದೊಡ್ಡ ಕಥೆಗಳಿಲ್ಲ. ಆ ಬೇತಾಳ ಏನಂತ ಒಂದು ಪ್ರಶ್ನೆ ಕೊಡ್ತೈತಲ್ಲ, ಅವು ಅತ್ಯಂತ ಕುತೂಹಲಭರಿತವಾಗಿರ್ತಾವೆ, ವಿಚಾರ ಶಕ್ತಿಯನ್ನು ಹೆಚ್ಚು ಮಾಡುವಂಥ ಕಥೆಗಳಿದ್ದುವು. ಅದಕ್ಕೆ ಆ ಪ್ರಶ್ನೆಗಳಿಗೆ ನೀವು ಕೂಡ ಮನಸ್ಸಿನೊಳಗೆ ನೋಡ್ಕೋರಿ, ಯಾವುದು ಸರಿಯಾದಂಥ ಉತ್ತರ ಅಂತೇಳಿ. ನಿಮ್ಮ ಮಕ್ಕಳಿಗೂ ಕೂಡ ಕೇಳ್ರಿ, ಒಂದು ಕ್ಷಣ ವಿಡಿಯೋ ಬಂದ್ ಮಾಡಿರಿ, ನಿಮ್ಮ ಮಕ್ಕಳಿಗೂ ಕೇಳ್ರಿ. ಆಂತರ ವಿಕ್ರಮಾದಿತ್ಯನ ಉತ್ತರವನ್ನ ಜೊತೆಗೆ ತಾಳೆ ಹಾಕಿ ನೋಡ್ರಿ. ಒಳ್ಳೆ ವಿಚಾರ ಶಕ್ತಿಯನ್ನು ಕುತೂಹಲಿತಭರಿತವಾದಂಥ ಕಥೆಗಳದಾವು, ಅವನ್ನ ನಾನು ಮುಂದಿನ ವಿಡಿಯೋದಿಂದ ಹೇಳೋದಕ್ಕೆ ಪ್ರಾರಂಭ ಮಾಡ್ತೀನಿ. ಈ ಒಂದು ವಿಕ್ರಮಾದಿತ್ಯನ ಬೇತಾಳನ ಕಥೆಗಳು ನಿಮ್ಗೆ ಹೆಂಗೆ ಅನ್ನಿಸ್ತು ಏನು ಅಂತಂದು ಹೇಳಿ
ನೀವು ಕಮೆಂಟ್ ಮಾಡಿದರೆ ನನಗೆ ಬಹಳ ಸಂತೋಷ ಅನ್ನಿಸ್ತೈತಿ. ಯಾಕಂದ್ರೆ ಇವು ಬಹಳ ಅಪರೂಪದ ಕಥೆಗಳು. ಬಹಳಷ್ಟು ಕಡೆ ನಾನು ನೋಡಿದ್ನಿ, ಒಂದೇ ಒಂದು ಕಡೆ ನನಗೆ ಸಿಕ್ಕು, ಒಂದೇ ಒಂದು ಪುಸ್ತಕದೊಳಗೆ ನನಗೆ ಸಿಕ್ಕವು ಇವು. ಅದನ್ನು ನಾನು ನಿಮ್ಮ ಮುಂದೆ ಇಟ್ಟೇನೆ. ನಿಮ್ಗೆ ಯಾವ ರೀತಿ ಅನಿಸಿದ್ವು, ಇಷ್ಟ ಆದ್ವಾ ನಿಮ್ಗೆ ಅನ್ನೋದನ್ನು ನಾನು ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ, ಎಲ್ಲ ನಿಮ್ಮ ಕಥೆಗಳು ಬರ್ತಾವೆ. ಬೆಲ್ ಐಕಾನನ್ನು ಒತ್ತಿರಿ. ಇಲ್ಲಿಗೆ ಈ ಕಥೆಯನ್ನು ಮುಗಿಸ್ತೇನೆ. ನಾಳಿಂದ ಬೇತಾಳನ ಹೇಳುವಂಥ ಕಥೆಗಳನ್ನು ನಾನು ಪ್ರಾರಂಭ ಮಾಡ್ತೇನೆ ಅಂತ.